ಈಗಿನ ಅಟ್ ಪ್ರೆಸೆಂಟ್ ದಿನಗಳಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾ ಇರೋದಕ್ಕೆ ಕಾರಣ ಅಂದ್ರೆ ಸ್ಟ್ರೆಸ್ಸು ಪ್ಲಸ್ ನಾವು ಬದುಕ್ತಾ ಇರುವಂತ ವಾತಾವರಣ ಎರಡು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇದೇ ಆರೋಗ್ಯದ ಮೇಲೆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ನಾವು ಬಳಸ್ತಾ ಇರುವಂತ ಫುಡ್ ಕೂಡ ಇದಕ್ಕೆ ಕಾರಣನೇ. ನಾವು ಬಳಸ್ತಾ ಇರುವಂತ ಫುಡ್ ಅಲ್ಲಿ ಯಾವ ರೀತಿ ಕೆಮಿಕಲ್ಸ್ ಇದೆ ತಿಳ್ಕೊಳ್ಳದೆ ಬಳಸ್ತಾ ಇರ್ತೀವಿ, ಅದರಿಂದ ಕೂಡ ಆರೋಗ್ಯ ಹದಗೆಡ್ತಾ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಪ್ರಶಾಂತವಾದ ಮನಸ್ಸು ದೇಹದ ಆರೋಗ್ಯಕ್ಕೆ ನೆರವಾಗುವುದೇ? ಹೌದು, ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಡಾಕ್ಟರ್ಗಳು ಎಲ್ಲ ಹೇಳ್ತಾರೆ. ನಾನು ಲಾಸ್ಟ್ ಪ್ರೋಗ್ರಾಮ್ ಅಲ್ಲೂ ನಿಮಗೆ ತಿಳಿಸಿದ್ದೆ ಅನ್ಸುತ್ತೆ, ಮೋಕ್ಷ ತಗೊಳ್ಳೋದಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇನ್ನ ಬೇರೆ ಇನ್ನೊಂದು ಯಾವುದಾದ್ರು ಪ್ರೋಗ್ರಾಮ್ ಅಲ್ಲಿ ಕೆಲವಷ್ಟು ವಿಷಯಗಳನ್ನ ತಿಳಿಸಿರ್ತೀವಿ. ಅದೇ ರೀತಿ ಮೈಂಡ್ ಆಗ್ಬೋದು, ಮನಸ್ಸಾಗ್ಬೋದು, ಎಷ್ಟು ಪ್ರಶಾಂತವಾಗಿರುತ್ತೆ ಅಷ್ಟು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಮ್ಮ ಋಷಿ ಮುನಿಗಳು ಕೂಡ ಅದನ್ನೇ ನಂಬಿದ್ರು. ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟು ದೇಹಕ್ಕೆ ಒಳ್ಳೇದು. ಯಾವುದೇ ರೀತಿ ರೋಗಗಳು ಅನ್ನೋದು ಬರ್ತಾ ಇರಲಿಲ್ಲ, ನಿಶ್ಚಲ ಸ್ಥಿತಿ ಅನ್ನೋದು ಇರುತ್ತೆ. ಈಗಿನ ಅಟ್ ಪ್ರೆಸೆಂಟ್ ದಿನಗಳಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾ ಇರೋದಕ್ಕೆ ಕಾರಣ ಅಂದ್ರೆ ಸ್ಟ್ರೆಸ್ಸು ಪ್ಲಸ್ ನಾವು ಬದುಕ್ತಾ ಇರುವಂತ ವಾತಾವರಣ ಎರಡು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇದೇ ಆರೋಗ್ಯದ ಮೇಲೆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ನಾವು ಬಳಸ್ತಾ ಇರುವಂತ ಫುಡ್ ಕೂಡ ಇದಕ್ಕೆ ಕಾರಣನೇ. ನಾವು ಬಳಸ್ತಾ ಇರುವಂತ ಫುಡ್ ಅಲ್ಲಿ ಯಾವ ರೀತಿ ಕೆಮಿಕಲ್ಸ್ ಇದೆ ತಿಳ್ಕೊಳ್ಳದೆ ಬಳಸ್ತಾ ಇರ್ತೀವಿ, ಅದರಿಂದ ಕೂಡ ಆರೋಗ್ಯ ಹದಗೆಡ್ತಾ ಇರುತ್ತೆ. ಅವುಗಳ ಬಗ್ಗೆನೂ ತಿಳ್ಕೊಬೇಕಾಗಿದೆ. ನಾವು ತಿನ್ನೋ ಆಹಾರದಿಂದನೂ ನಮ್ಮ ಪ್ರಶಾಂತತೆ ಅನ್ನೋದು ಹಾಳಾಗುತ್ತೆ. ಅವುಗಳನ್ನ ಕೂಡ ಮುಂದಿನ ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಪ್ರಶಾಂತತೆ ಹೇಗೆ ಹುಡ್ಕೊಳ್ಳೋದು ಅಂತ ಜನ ಕೇಳ್ಬೋದು. ವಾರ ಪೂರ್ತಿ ಟೆನ್ಷನ್ ಇರುತ್ತೆ, ವಾರದಲ್ಲಿ ಒಂದು ದಿನ ಎಂಜಾಯ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತೀವಿ. ಆ ಎಂಜಾಯ್ ಮಾಡೋದಕ್ಕೆ ಹೋದಾಗ್ಲೂ ಅಲ್ಲಿ ಡಿಸ್ಟರ್ಬೆನ್ಸು, ಅಲ್ಲಿ ಆ ಟ್ರಾಫಿಕ್ ಕಿರಿಕಿರಿ, ಮತ್ತೆ ಅದೇ ಮೈಂಡು ಸ್ಟ್ರೆಸ್ಫುಲ್ ಆಗೇ ಇರುತ್ತೆ. ಅದಕ್ಕೆ ಈಗ ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಿಟಿ ಲೈಫೇ ಬೇಡಪ್ಪ ನಮಗೆ ಅಂತ ಸಿಟಿಯಿಂದ ಹೊರಗಡೆ ಬಂದು ಬದುಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದರಿಂದ ಅವ್ರು ಪ್ರಶಾಂತತೆ ಕಂಡುಕೊಳ್ತಾ ಇದ್ದಾರೆ. ಈಗ ಮನೆಯಲ್ಲಿ ಬಂದಾಗ ಸ್ವಲ್ಪ ಕೂಲ್ ಆಗಿರೋ ವಾತಾವರಣ, ನೆಮ್ಮದಿಯಾಗಿರೋ ವಾತಾವರಣ ಇದ್ರೆ ಮನೆಯಲ್ಲಿ ಎಲ್ಲರಿಗೂ ಪ್ರಶಾಂತತೆ ಅನ್ನೋದಿರುತ್ತೆ. ಅದೇ ಅಕ್ಕಪಕ್ಕ ಸೌಂಡು, ಈ ಫ್ಯಾಕ್ಟ್ರಿಗಳು ಸುತ್ತಮುತ್ತ ಬದುಕ್ತಾ ಇದ್ರೆ ಎಲ್ಲಿ ನೋಡಿದ್ರು ಕಿರಿಕಿರಿ ಸೌಂಡು, ಯಾರನ್ಗಳ ಸೌಂಡು ಇದೆಲ್ಲ ಕೇಳ್ತಾ ಇದ್ರೆ ಏನಾಗುತ್ತೆ, ಮೈಂಡ್ಗೆ ಒಂಥರ ಡಿಸ್ಟ್ರಾಕ್ಷನ್ ಅನ್ನೋದು ಆಗ್ತಾ ಇರುತ್ತೆ. ನೆಮ್ಮದಿಯಾಗಿ ನಿದ್ದೆನೂ ಬರೋದಿಲ್ಲ ಅಂತದ್ದಾಗಿರುತ್ತೆ. ಕೆಲಸಕ್ಕೆಲ್ಲ ಹೋಗಿರ್ತೀವಿ, ಕೆಲಸದಲ್ಲಿ ಏನೇನೋ ಕಷ್ಟಗಳು ಅನುಭವಿಸ್ಕೊಂಡ್ ಬಂದಿರ್ತೀವಿ, ನೆಮ್ಮದಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಆ ಪ್ರಶಾಂತತೆ ಹಾಳಾಗಿ ಇನ್ನ 108 ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಡಾಕ್ಟರ್ಗಳಾಗ್ಬೋದು, ಋಷಿಮುನಿಗಳಾಗ್ಬೋದು ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ರು. ಧ್ಯಾನ ಮಾಡೋದ್ರಿಂದ ಕೂಡ ಪ್ರಶಾಂತತೆ ಸಿಗುತ್ತೆ. ಕೆಲವಷ್ಟು ಜನ ಅದಕ್ಕೆ ಏನ್ ಮಾಡ್ತಾರೆ, ಕಿವಿಗೆ ಹೆಡ್ಫೋನ್ ಹಾಕೊಂಡು ಧ್ಯಾನ ಮಾಡ್ತಾರೆ. ಸೌಂಡ್ ಏನು ಡಿಸ್ಟರ್ಬ್ ಮಾಡದೇ ಇರಲಿ, ಒಳ್ಳೇದೇ. ಅದು ಸೌಂಡ್ ಕೇಳಿದಷ್ಟು ಮೈಂಡ್ ಡೈವರ್ಟ್ ಆಗುತ್ತೆ, ಆ ಪ್ರಶಾಂತತೆ ಅನ್ನೋದು ಹೊರಟೋಗುತ್ತೆ. ಪ್ರಶಾಂತತೆನ ಹುಡ್ಕೊಳ್ಳೋದಕ್ಕೆ 108 ದಾರಿಗಳಿದೆ. ಒಂದೊಳ್ಳೆ ಗುರುನ ಹುಡ್ಕೊಂಡ್ರೆ ಆ ಪ್ರಶಾಂತತೆ ಕಡೆ ದಾರಿ ತೋರಿಸ್ಬೋದು. ಅಂತ ಕೆಲಸ ನೀವು ಮಾಡೋದ್ರಿಂದ ಮನಸ್ಸು ನೆಮ್ಮದಿಯಾಗಿರುತ್ತೆ, ಎಷ್ಟೋ ಕಾಯಿಲೆಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಅಂತ ಕೆಲಸ ನಾವು ಮಾಡೋಣ ಅಂತ ತಿಳಿಸ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಗುಡ್ ಬೈ.